ಬಿಗ್ ಬಾಸ್ ಶೋನಲ್ಲಿ ತಮ್ಮ ವಿಭಿನ್ನ ಹಾಗೂ ಕನ್ನಡ ಮಾತನಾಡುವ ಶೈಲಿಯಿಂದ ಹಲವರ ಫೇವರಿಟ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ. ಅವರ ಇಂಟ್ರೆಸ್ಟಿಂಗ್ ವಿಚಾರವೊಂದು ಹೊರಬಿದ್ದಿದೆ. ಏನಂತೀರಾ? ಟೇಕ್ ಅ ಲುಕ್. ಕನ್ನಡ ಕಿರುತೆರೆ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಹೆಚ್ಚು ಹತ್ತಿರವಾಗಿದ್ದಾರೆ ಹಲವರ ಫೇವರಿಟ್ ರಕ್ಷಿತಾ ಶೆಟ್ಟಿ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿಗಳಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆದವರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ಹುಟ್ಟಿದ್ದು ತನ್ನ ಅಮ್ಮನ ಊರಾದ ಕರ್ನಾಟಕ ಪಡುಬಿದ್ರೆಯಲ್ಲಿ, ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ. ಮುಂಬೈನಿಂದ 60 ಕಿಲೋಮೀಟರ್ ದೂರದ ನಾಲಸೋಪಾರ ಎಂಬಲ್ಲಿ ರಕ್ಷಿತಾ ಶೆಟ್ಟಿ ಕುಟುಂಬ ವಾಸವಿದೆ ಎನ್ನಲಾಗಿದೆ. ಅಲ್ಲಿ ರಕ್ಷಿತಾ ಅಪ್ಪ ಎಲೆ ಅಡಿಕೆ ವ್ಯಾಪಾರದ ಅಂಗಡಿ ಇಟ್ಟುಕೊಂಡಿದ್ದು ಮಧ್ಯಮ ವರಮಾನದ ಕುಟುಂಬ ಇದು. ಆ ಕುಟುಂಬದ 2 ಹೆಣ್ಣು ಮಕ್ಕಳಲ್ಲಿ ರಕ್ಷಿತಾ ಶೆಟ್ಟಿ ಮೊದಲನೆಯವರು ಎಂಬ ಮಾಹಿತಿ ಇದೆ. ಶಾಲಾ ದಿನಗಳಿಂದಲೂ ರಕ್ಷಿತಾಗೆ ಓದು ಅಂದ್ರೆ ಅಷ್ಟಕ್ಕಷ್ಟೇ. ಸ್ಪೋರ್ಟ್ಸ್, ಡ್ಯಾನ್ಸ್ ಎಂದ್ರೆ ಅಪಾರ ಪ್ರೀತಿ. ಆದ್ರೆ ಅವರ ಪೋಷಕರು ಜನಸಾಮಾನ್ಯರಂತೆ ಓದಿನ ಬಗ್ಗೆ ಹೆಚ್ಚು ಒಲವುಳ್ಳವರು. ಮನೆಯಲ್ಲಿ ಗೊತ್ತಿಲ್ಲದೆ ತಮ್ಮ ಕ್ರೀಡಾ ಚಟುವಟಿಕೆಗಳನ್ನ ಮುಂದುವರಿಸಲು ತಮ್ಮ ಸ್ನೇಹಿತೆಯ ಪೋಷಕರನ್ನ ತನ್ನ ಪೋಷಕರೆಂದು ಹೇಳಿಕೊಂಡು ಭಾಗವಹಿಸುತ್ತಿದ್ರು ಅಂತ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ. ಸಾಕಷ್ಟು ಬಾರಿ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ಗಳನ್ನ ಗಳಿಸಿದ್ದಾರೆ ರಕ್ಷಿತಾ ಶೆಟ್ಟಿ. ಸಾಕಷ್ಟು ಆಟಗಳಲ್ಲಿ ಬಹುಮಾನ ಗೆದ್ದಿದ್ದ ರಕ್ಷಿತಾ ಶೆಟ್ಟಿ ಬಳಿ 100 ಮೆಡಲ್ಗಳಿವೆಯಂತೆ. ಹೀಗಾಗಿ ಮಗಳು ಓದಿನಲ್ಲಿ ಹಿಂದೆ ಇರೋದನ್ನ ಸಹಿಸದೆ ಡ್ಯಾನ್ಸ್ ಕ್ಲಾಸ್ ಬೇಡ ಎಂದು ಬಿಡಿಸಿದ್ರಂತೆ. ಆದರೆ ತಮ್ಮ ಪೋಷಕರಿಗೆ ಗೊತ್ತಿಲ್ಲದಂತೆ ರಕ್ಷಿತಾ ತಮ್ಮ ಕ್ರೀಡಾ ಚಟುವಟಿಕೆಗಳನ್ನ ಸ್ಕೂಲ್, ಕಾಲೇಜ್ನಲ್ಲಿ ಮುಂದುವರಿಸಿದ್ದಾರೆ. ಬಿಕಾಂಗೆ ಸೇರಿಕೊಂಡ ಬಳಿಕ ಅದ್ಯಾಕೋ ಬೇಡ ಎನಿಸಿ ಜರ್ನಲಿಸಂ ಕೋರ್ಸ್ ತೆಗೆದುಕೊಂಡು ಇದೀಗ ಬಿಗ್ ಬಾಸ್ ಹಂತದವರೆಗೆ ಬಂದಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ತಮ್ಮ ವಿಭಿನ್ನ ಕನ್ನಡ ಹಾಗೂ ಮಾತನಾಡುವ ಶೈಲಿಯಿಂದ ಕನ್ನಡ ಕಿರುತೆರೆ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರ ಆಗಿದ್ದಾರೆ. ವಿನ್ನರ್ ಯಾರಾಗಬಹುದು ಎಂಬುದನ್ನ ಈಗಲೇ ಹೇಳುವುದು ಕಷ್ಟ ಅಂತ ಹೇಳ್ಬೋದು. ಆದರೆ ವಿನ್ನರ್ ಸ್ಪರ್ಧಿ ಯಾರೇ ಆದ್ರೂ ಈ ರಕ್ಷಿತಾ ಅವರಿಗೆ ಕಬ್ಬಿಣದ ಕಡಲೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಟ್ನಲ್ಲಿ ತನ್ನ ಸಾಧನೆ ಮಾಡುವುದಕ್ಕೆ ಚಿಕ್ಕಂದಿನಿಂದಲೇ ಬಹಳ ಧೈರ್ಯದ ಬುದ್ಧಿಯನ್ನ ಹೊಂದಿದ್ರಂತೆ ರಕ್ಷಿತಾ ಶೆಟ್ಟಿ. ಬಹಳ ಧೈರ್ಯದಿಂದ ಮುನ್ನುಗ್ಗುವ ಛಲ ಹೊಂದಿರುವ ರಕ್ಷಿತಾ ಸದ್ಯ ಬಿಗ್ ಬಾಸ್ ಮನೆಯಲ್ಲೂ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಅವರಿಗೆ ದೊಡ್ಡ ಮನೆಯಲ್ಲಿ ಹಲವರ ಸಹಕಾರ ಹಾಗೂ ಕೆಲವರ ವಿರೋಧ ಕೂಡ ಇದೆ. ಬಿಗ್ ಬಾಸ್ ವಿನ್ನರ್ ಆಗಬೇಕು ಎಂಬ ಗುರಿಗೆ ಸಹಜವಾಗಿಯೇ ರಕ್ಷಿತಾ ಶೆಟ್ಟಿ ಕೂಡ ಹೊರತಲ್ಲ. ಸದ್ಯಕ್ಕೆ ತಮಗಿರುವ ಎಲ್ಲ ಅಡೆತಡೆಗಳನ್ನ ದಾಟಿ ರಕ್ಷಿತಾ ಬಿಗ್ ಬಾಸ್ ವಿನ್ನರ್ ಆಗಬಹುದಾ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಮೊದಲೆಲ್ಲ ಸೈಲೆಂಟ್ ಆಗಿದ್ದ ರಕ್ಷಿತಾ ಶೆಟ್ಟಿ ಈಗೀಗ ಕೊಂಚ ಸೌಂಡ್ ಮಾಡೋದ್ರಲ್ಲಿ ಸಖತ್ ಹಿಟ್ ಆಗ್ತಾ ಇದ್ದಾರೆ. ಇದೇ ರೀತಿ ತಮ್ಮ ಆಟವನ್ನ ಮುಂದುವರಿಸ್ತಾರಾ? ಕಾದು ನೋಡೋಣ.